ಮಾರನೆಯ ಬೆಳಿಗ್ಗೆ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಒಂದು ದೊಡ್ಡ ಅಡವಿಯನ್ನು ದಾಟಿದರು. ಪ್ರಯಾಗ ಕ್ಷೇತ್ರದ ಕಡೆ ಹೊರಟರು. ದಾರಿಯಲ್ಲಿ ಶ್ರೀರಾಮನು, ಸೀತೆ, ನಿನಗೆ ಎಂತಹ ಕಷ್ಟ ಬಂದಿತು? ರಾಜಕುಮಾರಿಯಾಗಿ ಹುಟ್ಟಿದೆ, ಸುಕುಮಾರಿಯಾಗಿ ಬೆಳೆದೆ, ರಾಜಕುಮಾರನೆಂದು ನನ್ನ ಕೈ ಹಿಡಿದೆ. ಆದರೆ ಈಗ ನೋಡಿದರೆ ನೀನು ಕಾಡಿನಲ್ಲಿ ಅಲ್ಲಿಡಾಡಬೇಕಾಗಿದೆ, ಮರದಡಿಯಲ್ಲಿ ಮಲಗಬೇಕಾಗಿದೆ. ಮೃಷ್ಟಾನ್ನ ಭೋಜನಗಳನ್ನು ಸೇವಿಸುತ್ತಿದ್ದವಳು ಕಂದಮೂಲಗಳನ್ನು ತಿನ್ನಬೇಕಾಗಿದೆ. ಮೃದುವಾದ ನಿನ್ನ ಪಾದಗಳನ್ನು ಮುಳ್ಳಿನಿಂದ ಚುಚ್ಚಲ್ಪಟ್ಟು ತೂತು ತೂತಾಗಿ ಹೋಗಿದೆಯಲ್ಲ ಎಂದು ನಿಟ್ಟುಸಿರು ಬಿಟ್ಟನು. ಸೀತೆಯು, ಶ್ರೀರಾಮಚಂದ್ರ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಗುತ್ತಿದೆ. ನಮ್ಮ ರಾಜ್ಯಗಳು, ಅಧಿಕಾರಗಳು ಎಷ್ಟರ ಮಟ್ಟಿಗೆ ಶಾಶ್ವತ? ಇಂದು ರಾಜರಾದವರು ನಾಳೆ ಭಿಕ್ಷುಕರಾಗಬಹುದು. ಯಾವುದು ತಾನೇ ನಮ್ಮ ಕೈಯಲ್ಲಿದೆ? ನೀನು ನನಗಾಗಿ ದುಃಖಿಸಬೇಡ. ಪತಿ ಇದ್ದ ಸ್ಥಳವೇ ಪತ್ನಿಗೆ ಅರಮನೆ. ನಾನು ಇಲ್ಲಿ ಸಂತೋಷವಾಗಿದ್ದೇನೆ, ಸುಖದಿಂದ ಇದ್ದೇನೆ. ಇದು ನಿನಗೆ ತಿಳಿಯದೇನಲ್ಲ. ಮನುಷ್ಯನಿಗೆ ಸುಖವಾಗಲಿ ಕಷ್ಟವಾಗಲಿ ಸ್ಥಿರವಾಗಿರುವುದಿಲ್ಲ ಎಂದು ಹೇಳಿ ಸಮಾಧಾನ ಪಡಿಸಿದಳು. ಪ್ರಯಾಗವು ಯಮುನಾ ಮತ್ತು ಗಂಗಾ ನದಿಗಳು ಸಂಗಮಿಸುವ ಪವಿತ್ರ ಕ್ಷೇತ್ರ. ಆ ದಾರಿಯಲ್ಲಿ ಅನೇಕ ರಾಜ್ಯಗಳನ್ನು, ಮನೋಹರವಾದ ವನ ಪ್ರದೇಶಗಳನ್ನು ನೋಡುತ್ತಾ ಅವರು ನಡೆದರು. ಸಾಯಂಕಾಲ ಸಮೀಪಿಸಿತು. ಸ್ವಲ್ಪ ದೂರದಲ್ಲೇ ಯಾವುದೋ ಆಶ್ರಮದ ಧೂಮ ಕಾಣಿಸಿತು. ಶ್ರೀರಾಮ, ಲಕ್ಷ್ಮಣ, ನೆನಪಿದೆಯಾ? ಹಿಂದೆ ನಾವು ವಿಶ್ವಾಮಿತ್ರರ ಜೊತೆ ಇಲ್ಲಿಗೆ ಬಂದಿದ್ದೇವಲ್ಲ? ಇದು ಪ್ರಯಾಗ ಕ್ಷೇತ್ರ. ಇಲ್ಲಿ ಪವಿತ್ರವಾದ ಗಂಗಾ ಮತ್ತು ಯಮುನಾ ನದಿಗಳು ಸಂಗಮಿಸುತ್ತವೆ. ಕಿವಿಗಡಚುಕ್ಕಿಯುವಂತೆ ಭಾರೀ ಶಬ್ದ ಕೇಳುತ್ತಿದೆಯಲ್ಲವೇ? ಎರಡು ಮಹಾನದಿಗಳು ಸೇರಿದಾಗ ಉಂಟಾಗುವ ಶಬ್ದ ಅದು. ಈ ಪ್ರಯಾಗ ಕ್ಷೇತ್ರದಲ್ಲಿ ಭರದ್ವಾಜ ಮುನಿಗಳು ಆಶ್ರಮವಿದೆಯೆಂದು ಕೇಳಿದ್ದೇನೆ. ಅಗೋ ಅಲ್ಲಿ ನೋಡು, ಅಲ್ಲಿ ಕಾಣುತ್ತಿರುವ ಹೋಮದ ಧೂಮಗಳು ಆ ಮಹರ್ಷಿಗಳ ಆಶ್ರಮದ್ದೇ ಇರಬೇಕು. ನಾವು ಈ ರಾತ್ರಿಯನ್ನು ಭರದ್ವಾಜ ಮುನಿಗಳ ಆಶ್ರಮದಲ್ಲೇ ಕಳೆಯೋಣ ಎಂದನು. ಗುಹನ ದೂತರೊಡನೆ ಶ್ರೀರಾಮ, ಸೀತೆ, ಲಕ್ಷ್ಮಣರು ಆಶ್ರಮವನ್ನು ಪ್ರವೇಶಿಸಿದರು. ಭರದ್ವಾಜ ಮುನಿಗಳನ್ನು ಕಂಡು ನಮಸ್ಕರಿಸಿದರು. ತಮ್ಮ ಪರಿಚಯವನ್ನು ಮಾಡಿಕೊಂಡರು. ಮುನಿಗಳು ಅವರನ್ನು ಆಶೀರ್ವದಿಸಿದರು. ಹಣ್ಣು ಹಂಪಲುಗಳನ್ನು ಕೊಟ್ಟು ಸತ್ಕಾರ ಮಾಡಿದರು. ಆ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಲು ಅನುಕೂಲ ಮಾಡಿಕೊಟ್ಟರು. ನಂತರ ಶ್ರೀರಾಮ, ನೀನು ಈ ಆಶ್ರಮದಲ್ಲಿಯೇ ಎದ್ದು ಬಿಡು. ಹೇಗಿದ್ದರೂ ಇದು ಕಾಡು. ನಿನ್ನ ತಂದೆಯವರಿಗೆ ಕೊಟ್ಟ ಮಾತು ಉಳಿಯುತ್ತದೆ. ನಮಗೆ ತೊಂದರೆಯೂ ಆಗುವುದಿಲ್ಲ ಎಂದರು. ಶ್ರೀರಾಮನು, ಮಹರ್ಷಿಗಳೇ, ನಿಮ್ಮ ಔದಾರ್ಯಕ್ಕೆ ನಾನು ಕೃತಜ್ಞತೆಯಾಗಿದ್ದೇನೆ. ಆದರೆ ಈ ಆಶ್ರಮ ಅಯೋಧ್ಯೆಗೆ ಸಮೀಪದಲ್ಲಿದೆ. ನಾವು ಇಲ್ಲಿಂದ ಸಂಗತಿ ತಿಳಿದರೆ ಅಯೋಧ್ಯವಾಸಿಗಳು ಇಲ್ಲಿಯೇ ಬರಲಾರಂಭಿಸುವರು. ಆದ್ದರಿಂದ ಆಶ್ರಮದ ಶಾಂತಿಗೆ ಭಂಗ ಬರುತ್ತದೆ. ಆದ್ದರಿಂದ ನಾವು ದೂರದ ಜಾಗವೊಂದರಲ್ಲಿ ಇರಬೇಕೆಂದು ನಿಶ್ಚಯಿಸಿದ್ದೇವೆ. ಹಾಗೆ ಅನುಕೂಲಕರವಾದ ಸ್ಥಳ ಯಾವುದಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಎಂದು ಪ್ರಾರ್ಥಿಸಿಕೊಂಡರು. ಮಹರ್ಷಿಗಳು ಒಂದು ಕ್ಷಣ ಯೋಚಿಸಿ, ಇಲ್ಲಿಯೇ 10 ಹರಿದಾರ ದೂರದಲ್ಲಿ ಒಂದು ಪರ್ವತ ಇದೆ. ಅದರ ಹೆಸರು ಚಿತ್ರಕೂಟ. ಅಲ್ಲಿ ಅನೇಕ ಆಶ್ರಮಗಳಿವೆ. ಅದು ಗಿರಿನದಿಗಳಿಂದ ಕೂಡಿ ಮನೋಹರವಾಗಿದೆ. ಆ ಪರ್ವತದ ಉತ್ತರ ದಿಕ್ಕಿನಲ್ಲಿ ಮಂದಾಕಿನಿ ನದಿಯು ಹರಿಯುತ್ತದೆ. ಆ ಪರ್ವತದಲ್ಲಿ ವನರಾಶಿಗಳು ಕಂಗೊಳಿಸುತ್ತವೆ. ಅಲ್ಲಿ ಕರಡಿಗಳು, ವಾನರಗಳು ಸಂಚರಿಸಿಕೊಂಡಿವೆ. ಅದು ಬಹುದೊಡ್ಡ ಸುಂದರವಾದ ಪರ್ವತ. ಅನೇಕ ಋಷಿಗಳ ತಪಸ್ಸಿನಿಂದ ಪವಿತ್ರವಾಗಿದೆ. ನೀವು ಅಲ್ಲಿ ವಾಸ ಮಾಡಬಹುದು. ಅಲ್ಲಿ ಗಡ್ಡೆ ಗೆಣಸುಗಳು ಸಿಗುತ್ತದೆ. ಆನೆಗಳು, ಜಿಂಕೆಗಳು, ನವಿಲುಗಳು ಹಿಂಡು ಹಿಂಡಾಗಿ ಅಲೆಯುತ್ತಿರುತ್ತವೆ. ಆ ಪರ್ವತ ಶ್ರೇಣಿಯಲ್ಲಿ ನದಿಗಳು ಹರಿಯುತ್ತವೆ. ನೀರಿನ ಚಿಲುಮೆಗಳು, ಜಲಪಾತಗಳು ಇವೆ. ಒಟ್ಟಿನಲ್ಲಿ ಅದು ಬಹು ಸುಂದರವಾದ ಪ್ರದೇಶ ಎಂದರು. ಮಹರ್ಷಿಗಳು ಹೇಳಿದ ವರ್ಣನೆಯಿಂದ ಶ್ರೀರಾಮನು, ಸೀತೆ, ಲಕ್ಷ್ಮಣ ಉತ್ಸಾಹಗೊಂಡರು. ನಾವು ಚಿತ್ರಕೂಟದಲ್ಲೇ ವಾಸ ಮಾಡೋಣ ಎಂದು ಅವರು ಮಾತನಾಡಿಕೊಂಡರು. ಶ್ರೀರಾಮನು ತಮ್ಮೊಡನೆ ಬಂದಿದ್ದ ಗುಹನ ದೂತರನ್ನು ಕುರಿತು, ನಿಮ್ಮಿಂದ ತುಂಬ ಉಪಕಾರವಾಯಿತು. ಇನ್ನು ನೀವು ಶೃಂಗಬೇರಪುರಕ್ಕೆ ಹಿಂದಿರುಗಿ. ಹಿರಿಯರಾದ ಸುಮಂತ್ರ ಅವರಿಗೂ ನಿಮ್ಮ ರಾಜ್ಯ ಗುಹನಿಗೂ ಇಲ್ಲಿಯ ವಿಷಯ ತಿಳಿಸಿರಿ ಎಂದರು. ಶ್ರೀರಾಮನ ಸೂಚನೆಯಂತೆ ಗುಹನ ದೂತರು ಅವರನ್ನು ಅಲ್ಲಿಂದ ಬೀಳ್ಕೊಂಡು ಶೃಂಗಬೇರಪುರದ ಕಡೆ ಹೊರಟರು. ಮಾರನೆಯ ದಿನ ಶ್ರೀರಾಮ, ಸೀತೆ, ಲಕ್ಷ್ಮಣರು ಚಿತ್ರಕೂಟದ ಕಡೆಗೆ ಹೊರಟರು. ದಾರಿಯಲ್ಲಿ ಯಮುನಾ ನದಿ ಅಡ್ಡಲಾಗಿ ಹರಿಯುತ್ತಿತ್ತು. ಲಕ್ಷ್ಮಣನು ಒಣಗಿದ ಕಟ್ಟಿಗೆಗಳಿಂದ ಒಂದು ತೆಪ್ಪನ್ನು ಕಟ್ಟಿದನು. ಕುಳಿತುಕೊಳ್ಳಲು ಲಾಮಂಚ, ಗಿಡ ಕೊಂಬು, ಮೇದೆ ಹುಲ್ಲು ಹಾಕಿ ಸುಖಾಸನವನ್ನು ಸಿದ್ಧಪಡಿಸಿದನು. ಮೂವರು ತೆಪ್ಪದ ಮೇಲೆ ಕುಳಿತು ಯಮುನಾ ನದಿಯನ್ನು ದಾಟಿದರು. ನದಿಯ ದಕ್ಷಿಣದ ಕಡೆ ಬಂದರು. ಅಲ್ಲಿ ವಿಶಾಲವಾದ ಒಂದು ಆಲದ ಮರವಿತ್ತು. ಅದಕ್ಕೆ ನಮಸ್ಕರಿಸಿ ಮುಂದುವರೆದರು. ದಾರಿಯಲ್ಲಿ ಅನೇಕ ಬಗೆಯ ಹೂಗಳಿದ್ದವು.
ವಿವಿಧ ಬಣ್ಣದ ಮರಗಳು ನೆಲವನ್ನು ಅಲಂಕರಿಸಿದವು. ಹಂಸ ಪಕ್ಷಿಗಳು ಆಡುತ್ತಿದ್ದವು. ಮೂವರು ಪ್ರಕೃತಿಯ ಸೊಬಗನ್ನು ಸವಿಸುತ್ತಾ ಮುಂದೆ ಹೊರಟರು. ಚಿತ್ರಕೂಟವನ್ನು ತಲುಪಿದರು. ಭರದ್ವಾಜರು ತಿಳಿಸಿದಂತೆ ಚಿತ್ರಕೂಟ ಬಹಳ ಸುಂದರವಾದ ಸ್ಥಳ. ನವಿಲುಗಳು ಕೇಕೆ ಆಡುತ್ತಿದ್ದವು. ಬಗೆ ಬಗೆಯ ಬಣ್ಣದ ಹೂಗಳು ಕಂಪೆರೆಯುತ್ತಿದ್ದವು. ಅನೇಕ ಸಣ್ಣ ನದಿಗಳು, ಸುತ್ತಮುತ್ತಲ ಪರ್ವತ ಶ್ರೇಣಿ, ಅವುಗಳ ಮೇಲಿಂದ ಧುಮುಕುವ ಜಲಪಾತಗಳು, ಎತ್ತಲು ಕಾಣುವ ನೀರಿನ ಚಿಲುಮೆಗಳು ಇವೆಲ್ಲ ಕಾಡಿನ ಸೌಂದರ್ಯವನ್ನು ಇಮ್ಮಡಿಸುತ್ತಿದ್ದವು. ಆ ಸ್ಥಳ ನಂದನವನದಂತೆ ಕಂಗೊಳಿಸುತ್ತಿತ್ತು. ಮೂವರಿಗೂ ಆ ವನರಾಶಿಯ ಸೌಂದರ್ಯವನ್ನು ಕಂಡು ಆಶ್ಚರ್ಯದಿಂದ ಮಾತೇ ಹೊರಡಲಿಲ್ಲ. ಶ್ರೀರಾಮ, ಸೀತೆ, ಲಕ್ಷ್ಮಣರು ಚಿತ್ರಕೂಟದಲ್ಲಿ ಆಶ್ರಮ ನಿರ್ಮಿಸಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿಗಳ ಬಳಿಗೆ ಬಂದರು. ಆ ಮಹಾಮುನಿಯೇ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದರು. ನಂತರ ಮೂವರು ಸಮತಲವಾಗಿದ್ದ ಒಂದು ಪ್ರದೇಶಕ್ಕೆ ಬಂದರು. ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಭರದ್ವಾಜರು ನಮಗೆ ಒಳ್ಳೆಯ ಸ್ಥಳವನ್ನು ತೋರಿಸಿಕೊಟ್ಟಿದ್ದಾರೆ. ನಾವು ಇಲ್ಲಿಯೇ ವಾಸ ಮಾಡೋಣ. ಒಂದು ಪರ್ಣಕುಟೀರವನ್ನು ಸಿದ್ಧಪಡಿಸು ಎಂದನು. ಲಕ್ಷ್ಮಣನು ಮರದ ದಿಂಬಿಗಳನ್ನು ತಂದು ಗಟ್ಟಿಮುಟ್ಟಾದ ಸುಂದರವಾದ ಒಂದು ಪರ್ಣಕುಟೀರವನ್ನು ಕಟ್ಟಿದನು. ಹೂಗಿಡಗಳನ್ನು ನೆಟ್ಟನು. ಬಳ್ಳಿಗಳನ್ನು ಹಬ್ಬಿಸಿದನು. ಅವರು ಪರ್ಣಕುಟೀರವನ್ನು ಪೂಜಿಸಿ ಗೃಹ ಪ್ರವೇಶ ಮಾಡಿದರು. ಶ್ರೀರಾಮ, ಸೀತೆ, ಲಕ್ಷ್ಮಣರು ಅಲ್ಲಿಯೇ ವಾಸ ಮಾಡಲಾರಂಭಿಸಿದರು.